ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಅತಿ ಹೆಚ್ಚು ಪೆಟ್ಟು ತಿಂದವರು ಈ ಕರ್ನಾಟಕದ ರೈತರು. ರೈತರ ಪರವಾಗಿ ಈ ಸರ್ಕಾರ ಅತ್ಯಂತ ನಿರ್ಲಕ್ಷ್ಯ ತೋರ್ತಾ ಇದೆ. ಈಗ ಮೆಕ್ಕೆಜೋಳ ಬೆಳೆಗಾರರು ತೀವ್ರವಾದಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೆಕ್ಕೆಜೋಳವನ್ನ ಕರ್ನಾಟಕದ ಒಟ್ಟಾರೆ ಕೃಷಿ ಭೂಮಿಯ 40% ಭೂಮಿಯಲ್ಲಿ ಮೆಕ್ಕೆಜೋಳವನ್ನ ಬೆಳೀತಾರೆ. ಇಡೀ ದೇಶದಲ್ಲಿಯೇ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ರಾಜ್ಯ ಕರ್ನಾಟಕ. ಅಂದ್ರೆ ದೇಶದಲ್ಲಿಯೇ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ ಇದೆ. ಕರ್ನಾಟಕದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಬಳ್ಳಾರಿ, ಕೊಪ್ಪಳ ಮತ್ತು ಶಿವಮೊಗ್ಗ ಅತಿ ಹೆಚ್ಚು ಮೆಕ್ಕೆಜೋಳವನ್ನ ಬೆಳೆಯುವಂತಹ ಜಿಲ್ಲೆಗಳು. ಅಕ್ಟೋಬರ್ 15ಕ್ಕೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 1 ಕ್ವಿಂಟಲ್ಗೆ 2,400 ರೂಪಾಯಿ ಘೋಷಣೆ ಮಾಡಿದ ನಂತರ ಅಕ್ಟೋಬರ್ 16ನೇ ತಾರೀಕಿನಿಂದ ರಾಜ್ಯ ಸರ್ಕಾರ ಫೀಲ್ಡಿಗೆ ಇಳಿಬೇಕಿತ್ತು. ಅಂದ್ರೆ ಖರೀದಿ ಕೇಂದ್ರವನ್ನ ತೆಗಿಬೇಕಾಗಿತ್ತು. ಇಲ್ಲಿಯವರೆಗೆ ಒಂದೇ ಒಂದು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಖರೀದಿಗೆ ಓಪನ್ ಮಾಡಿಲ್ಲ. ಬಹುತೇಕ ರಾಜ್ಯದಲ್ಲಿ 39 ಲಕ್ಷ ಟನ್ ಮೆಕ್ಕೆಜೋಳವನ್ನ ರೈತರು ಬೆಳೆದಿದ್ದಾರೆ. ರೈತರಿಗೆ ತಾವು ಬೆಳೆದಿರುವಂತಹ ಮೆಕ್ಕೆಜೋಳವನ್ನ ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಸ್ಟಾಕ್ ಯಾರ್ಡ್ ಅನ್ನ ಇಟ್ಕೊಳ್ಳಿಕ್ಕೆ ಆಗಿರಲ್ಲ. ಸಣ್ಣ ಸಣ್ಣ ರೈತರು ಸ್ಟಾಕ್ ಇಟ್ಕೊಂಡ್ರೆ ಅದು ಸಿಹಿ ಇರುತ್ತೆ, ಶುಗರ್ ಜಾಸ್ತಿ ಕಂಟೆಂಟ್ ಇರುತ್ತೆ ಅನ್ನೋದಕ್ಕೆ ಸಹಜವಾಗಿ ಹುಳುಗಳು ಬರ್ತವೆ. ಅನಿವಾರ್ಯವಾಗಿ ರೈತ ತನ್ನ ಮೆಕ್ಕೆಜೋಳನ ಮಾರಾಟ ಮಾಡಬೇಕು. ಎಂಎಸ್ಪಿ ಇದ್ದಾಗಲೂ ಕೂಡ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಾಗ್ಯೂ ಕೂಡ, ಆಸ್ ಆನ್ ಟುಡೇ ಈ ಕ್ಷಣಕ್ಕೆ 1 ಕ್ವಿಂಟಲ್ಗೆ 600 ರೂಪಾಯಿಯಿಂದ 700 ರೂಪಾಯಿ ನಷ್ಟ ಮಾಡಿಕೊಂಡು ರೈತ ಮಾರಾಟ ಮಾಡ್ತಾ ಇದ್ದಾನೆ. ಇದಕ್ಕೆ ಹೊಣೆ ಯಾರು? ರಾಜ್ಯ ಸರ್ಕಾರ ಅಲ್ವಾ? ಹಾಗಾಗಿ ತಕ್ಷಣಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಎಂಎಸ್ಪಿ ಅಡಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 2,400 ರೂಪಾಯಿಯಂತೆ ಮೆಕ್ಕೆಜೋಳವನ್ನ ನಾಳೆಯಿಂದನೇ ಖರೀದಿ ಪ್ರಾರಂಭ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾರೆ. ಇಲ್ಲದೇ ಇದ್ರೆ ರೈತರಿಗೆ ಯಾವ ರೀತಿ ಮೋಸ ಆಗತ್ತೆ ಅಂದ್ರೆ, ದಲ್ಲಾಳಿಗಳು 1,600, 1,700 ರೂಪಾಯಿಗೆ ಇದನ್ನ ಖರೀದಿ ಮಾಡ್ತಾರೆ. ಅವರು ಇದನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತಾರೆ. ನೀವು ಇನ್ನು 15 ದಿನ ಬಿಟ್ಟು ಖರೀದಿ ಕೇಂದ್ರವನ್ನ ರಾಜ್ಯ ಸರ್ಕಾರ ತೆಗೆದಿದ್ದೇ ಆದ್ರೆ ಯಾರು ದಲ್ಲಾಳಿಗಳು ಸ್ಟಾಕ್ ಇಟ್ಕೊಂಡಿರ್ತಾರಲ್ಲ ಅವರು ರೈತರ ಹೆಸರಿನಲ್ಲಿ ಖರೀದಿ ಕೇಂದ್ರಕ್ಕೆ ವಾಪಸ್ ಮಾರಾಟ ಮಾಡ್ತಾರೆ. ಅಂದರೆ ಈಗಿನ ನಿರ್ಲಕ್ಷ್ಯವನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಏನನ್ಸುತ್ತೆ? ದಲ್ಲಾಳಿಗಳ ಜೊತೆಗೆ ಈ ಸರ್ಕಾರ ಶಾಮೀಲಾಗಿದೆ. ದಲ್ಲಾಳಿಗಳಿಗೆ ಲಾಭ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನೀವು ಇಲ್ಲಿ ಖರೀದಿ ಕೇಂದ್ರವನ್ನ ತೆಗಿತಾ ಇಲ್ಲ. ಪಕ್ಕದ ಮಹಾರಾಷ್ಟ್ರದಲ್ಲಿ ಖರೀದಿ ಕೇಂದ್ರಗಳು ಓಪನ್ ಆಗಿದ್ದಾವೆ ಮಹಾರಾಷ್ಟ್ರ ಸರ್ಕಾರದಿಂದ. ಅಲ್ಲಿಯ ರೈತರಿಗೆ ಅನುಕೂಲ ಆಗ್ತಾ ಇದೆ. ಇಲ್ಲಿಯ ದಲ್ಲಾಳಿಗಳು ಖರೀದಿ ಮಾಡಿ ಅಲ್ಲಿಯ ರೈತರ ಹೆಸರಿನಲ್ಲಿ ಮಾರಾಟ ಮಾಡಿ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ನಾಳೆನೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ, ಬಳ್ಳಾರಿ, ಕೊಪ್ಪಳ ಮತ್ತು ಶಿವಮೊಗ್ಗ ಸೇರಿದಂತೆ ಇತರ ಎಲ್ಲಾ ಜಿಲ್ಲೆಗಳಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನ ತಕ್ಷಣಕ್ಕೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂದ್ರೆ ಮತ್ತೆ 2ನೇ ಹಂತದ ದೊಡ್ಡ ರೈತರ ಹೋರಾಟ, ರೈತರು ಬೀದಿಗೆ ಇಳಿಬೇಕಾದ ಅನಿವಾರ್ಯತೆ ಬರುತ್ತೆ. ರೈತರು ಬೀದಿಗೆ ಇಳಿದಾಗ ಸಹಜವಾಗಿ ಭಾರತೀಯ ಜನತಾ ಪಕ್ಷ ರೈತರ ಜೊತೆಗೆ ನಿಲ್ಲುತ್ತೆ. ಆನಂತರ ಮುಖ್ಯಮಂತ್ರಿಗಳು ಮತ್ತೆ ಹೇಳಿಕೆ ಕೊಡಬಾರದು. ವಿಜಯೇಂದ್ರ ಅವರು ಬಂದು ರೈತರ ಜೊತೆಗೆ ಮಲಗಿದ್ದಕ್ಕೆ ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಇಷ್ಟು ದೊಡ್ಡ ಹೋರಾಟ ಈ ಟರ್ನ್ ತಗೊಳ್ಳಿಕ್ಕೆ ಕಾರಣ ಆಯಿತು ಅಂತ ಹೇಳಿ ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಮೇಲೆ ಈ ಸರ್ಕಾರ ಆರೋಪ ಮಾಡಬಾರದು. ಅಂದ್ರೆ ನಾಳೆನೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಖರೀದಿ ಕೇಂದ್ರ ಪ್ರಾರಂಭ ಮಾಡುವಲ್ಲಿ ವಿಳಂಬ ಮಾಡಿದ್ದೇ ಆದ್ರೆ ಮೆಕ್ಕೆಜೋಳ ರೈತರ ಜೊತೆಗೆ ಭಾರತೀಯ ಜನತಾ ಪಕ್ಷ
ಹೋರಾಟಕ್ಕೆ ಇಳಿಯುತ್ತೆ ಮತ್ತೆ ಬೀದಿಗೆ ಇಳಿಯುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ.